ಹಾಯ್ ಎವ್ರಿವನ್, ನಾನು ನಿಮ್ಮ ಸಂಪದ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆಯೇ ನಿನ್ನೆಯಿಂದ ನಾನು ವಿಡಿಯೋನ ಸ್ಟಾರ್ಟ್ ಮಾಡಿದೆ. ನನ್ನ ವಿಡಿಯೋ ಒಂದು ಅಪ್ಲೋಡ್ ಮಾಡ್ತಿದ್ದಂಗೆ ನನ್ನ ವ್ಯೂವರ್ಸ್, ನನ್ನ ಸಬ್ಸ್ಕ್ರೈಬರು ಒಂದು 2-3 ಮೆಂಬರ್ಸು ನನ್ನನ್ನು ವಿಚಾರಿಸ್ಕೊಂಡ್ರಿ, ಯಾಕೆ ಸಿಸ್ಟರ್ ಇಷ್ಟು ದಿನ ವೀಡಿಯೋಸ್ನ ನೀವು ಹಾಕಿರಲಿಲ್ಲ, ಏನಾಯಿತು, ಚೆನ್ನಾಗಿದ್ದೀರಾ ತಾನೇ, ಹುಷಾರಾಗಿದ್ದೀರಾ, ಆರಾಮಾಗಿದ್ದೀರಾ ಅಂತ ಹಾಕಿದ್ರಿ. ತುಂಬಾ ಖುಷಿಯಾಯಿತು. ನಿಜವಾಗ್ಲೂ ಇಷ್ಟು ಕಾಳಜಿ ಇಟ್ಕೊಂಡು ಸಡನ್ನಾಗಿ ನಾನು ವೀಡಿಯೋಸ್ನ ಡೈಲಿ ಅಪ್ಲೋಡ್ ಮಾಡ್ತಾ ಇದ್ದಿದ್ದು ಸಡನ್ನಾಗಿ ಬಿಟ್ಟಾಗ ಹಂಗೆ ಅನ್ಸೋದು ಸಹಜನೇ. ಹಾಗಾಗಿ ನೀವು ಕೂಡ ಕೇಳಿದ್ದೀರಾ. ಹೌದು, ನಿಜವಾಗ್ಲೂ ತುಂಬಾ ಘಾಸಿ ಆಗೋವಂತಹ, ತುಂಬಾ ದುಃಖಕರ ಆದಂತಹ ವಿಚಾರನೇ ನಾನು ನಿಮ್ಮ ಹತ್ರ ಶೇರ್ ಮಾಡಬೇಕು. ನಮ್ಮ ಅತ್ತೆಗೆ ತುಂಬ ಹುಷಾರಿರಲಿಲ್ಲ, ಹಾಗೆಯೇ ತೀರ್ಕೊಂಡ್ರು ಕೂಡ. ಹಾಗಾಗಿ ಆ ನೋವಲ್ಲಿರೋದ್ರಿಂದ ನಾನು 1 ಮಂತ್ ವೀಡಿಯೋಸ್ನ ಹಾಕೋಕ್ಕಾಗಲಿಲ್ಲ. ಕ್ಷಮೆ ಇರಲಿ ಅಂತ ಕೇಳ್ಕೊತೀನಿ. ಎಲ್ಲ ಹೇಗೆ ವೀಡಿಯೋಸ್ನ ಹಾಕ್ತಾರೆ ಡೈಲಿ ಅನ್ನೋದು ನನಗೆ ಗೊತ್ತಿಲ್ಲ. ಬಟ್ ನನಗೆ ಆ ರೀತಿ ಆ ಮನಸ್ಥಿತಿಯಲ್ಲಿ ಡೈಲಿ ವೀಡಿಯೋಸ್ನ ಹಾಕೋ ಮನಸ್ಥಿತಿಯಲ್ಲಿ ನಾನಿರಲಿಲ್ಲ. ಸ್ವಲ್ಪ ನನಗೆ ರಿಕವರಿ ಆಗೋಕ್ಕೆ ಸ್ವಲ್ಪ ದಿನಗಳು ಬೇಕಾಯಿತು. ಅದಕ್ಕೋಸ್ಕರ ನನ್ನ ವೀಡಿಯೋಸ್ನ ಲೇಟಾಗಿ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಕ್ಷಮೆ ಇರಲಿ ಅಂತ ಕೇಳ್ಕೊತಾ ಇವತ್ತಿನ ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಏನಪ್ಪ ಅಂದರೆ, ನನಗೆ ಯೂಸ್ಫುಲ್ ಆಗಿರುವಂತಹ ಕೆಲವು ಥಿಂಗ್ಸ್ನ, ನಮ್ಮ ಗೃಹಿಣಿಯರು ಯೂಸ್ ಮಾಡುವಂತಹ, ನಮ್ಮ ಹೆಣ್ಮಕ್ಳು ಮನೆಗೆ ಬೇಕಾದಂತಹ, ಅಡುಗೆ ಮನೆಗೆ ಬೇಕಾದಂತಹ ಥಿಂಗ್ಸ್ನ ತುಂಬ ಜನ ಯೂಸ್ ಮಾಡ್ತೀವಿ. ನನಗೆ ಯೂಸ್ ಆಗಿರೋಂಥ ವಸ್ತುಗಳು ಆಲ್ಮೋಸ್ಟು 2 ಇಯರ್ಸ್ ಅಥವಾ 1.5 ಇಯರ್ಸಿಂದ ನಾನು ಯೂಸ್ ಮಾಡ್ತಿರೋಂತಹ ವಸ್ತುಗಳು ಇನ್ನೂ ಚೆನ್ನಾಗಿದ್ದಾವೆ. ಅಂತಹ ವಸ್ತುಗಳ ಬಗ್ಗೆ ಕೆಲವೊಂದು ವಿಡಿಯೋಗಳನ್ನ ಮಾಡಿದ್ದೀನಿ. ನಿಮ್ಮ ಮನೇನೂ ಕೂಡ ಡೆಕೋರೇಟಾಗಿ ಇಟ್ಕೋಬೇಕು, ತುಂಬ ಯೂಸ್ಫುಲ್ ಆಗೋವಂಥ ವಸ್ತುಗಳನ್ನ ಇಟ್ಕೋಬೇಕು ಅನಿಸಿದರೆ ಇದನ್ನು ನೀವು ಕೂಡ ಬೈ ಮಾಡ್ಕೋಬೋದು. ಅದು ನಿಮಗೆ ಬಿಟ್ಟಿದ್ದು. ಬಟ್ ನನಗೆ ಯೂಸ್ ಆಗಿರೋವಂಥ ವಸ್ತುಗಳನ್ನ ನಾನು ಇಲ್ಲಿ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು. ಇದನ್ನು ನಾನು ಪ್ರತಿಯೊಂದು ಇಲ್ಲಿ ಯಾವ್ಯಾವೆಲ್ಲ ಐಟಮ್ಸ್ನ ತೋರಿಸ್ತೀನಿ ಅವನ್ನೆಲ್ಲ ನಾನು ಮೀಶೋದಲ್ಲೇ ಕೂಡ ಬೈ ಮಾಡಿರೋದು. ಮೀಶೋದಲ್ಲಿ ನಾನು ತೆಗೆದುಕೊಂಡಿರೋಂತಹ ಪ್ರಾಡಕ್ಟ್ನ ಮಾತ್ರ ಇದರಲ್ಲಿ ರಿವೀಲ್ ಮಾಡ್ತಾ ಇದ್ದೀನಿ. ಇನ್ನು ಫ್ಲಿಪ್ಕಾರ್ಟು, ನೈಕಾದಲ್ಲಿ, ಮಿಂತ್ರಾದಲ್ಲಿ, ಅಮೆಝಾನಲ್ಲೂ ತುಂಬ ಕೂಡ ಪರ್ಚೇಸ್ ಮಾಡಿದ್ದೀನಿ. ಬಟ್ ಎಲ್ಲ ಮಿಕ್ಸ್ ಆದರೆ ಸರಿ ಬರಲ್ಲ. ಅದಕ್ಕೋಸ್ಕರ ಮೀಶೋದು ಈ ವಿಡಿಯೋದಲ್ಲಿ ಮೀಶೋದಲ್ಲಿ ನಾನು ಬೈ ಮಾಡಿರೋಂತಹ ಐಟಮ್ಸ್ನ ನಾನು ಇಲ್ಲಿ ತೋರ್ಸೋಕ್ಕೆ ಇಷ್ಟಪಡ್ತೀನಿ. ನೀವು ನೋಡ್ತಾ ಇರ್ಬೋದು. ಫಸ್ಟ್ ಬಂದು ರೋಸು, ಆಯಿತಾ. ಎಷ್ಟು ಜನ ಬೈ ಮಾಡಿದ್ದಾರೆ ಅನ್ನೋದನ್ನು ಕೂಡ ನಾನು ನಿಮಗೆ ತೋರಿಸಿದ್ದೀನಿ. ಫೋಟೋನು ಕೂಡ 2000 ಮೆಂಬರ್ಸ್ ಅದನ್ನು ಬೈ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ. 2 ರೋಸ್ ಬರುತ್ತೆ, ವಿತ್ ಪಾಟ್ ಕೂಡ ಇದೆ. ರೆಡ್ ರೋಸ್ ಇದು ತುಂಬ ಚೆನ್ನಾಗಿದೆ. ಶೋಗೆ ಅಂತ ಆರಾಮಾಗಿ ಇಟ್ಕೋಬಹುದು. ಇದನ್ನು ನೋಡಿ ಬೇಕು ಅಂದರೆ ನೀವು ಬೈ ಮಾಡ್ಕೋಬೋದು. ಬಟ್ ನಾನು ಇದನ್ನು ತೊಗೊಂಡು 2 ಇಯರ್ಸ್ ಆಯಿತು. ಹಾಗಾಗಿ ಆವಾಗಲಿಂದನೂ ಇದೆ ನನ್ನ ಹತ್ರ. ಚೆನ್ನಾಗಿದೆ. ಕ್ಲಾತಲ್ಲಿ ಬರುತ್ತಲ್ಲ ಆ ರೋಸ್ ಇದು ತುಂಬ ಚೆನ್ನಾಗಿದೆ. ಇದು ದೂರದಿಂದ ನೋಡಿದ ತಕ್ಷಣ ರಿಯಲ್ ರೋಸ್ ಅನ್ನೋ ಥರನೇ ಕಾಣಿಸುತ್ತೆ, ಅಷ್ಟು ಚೆನ್ನಾಗಿದೆ. 100 ರುಪೀಸ್, ತುಂಬ ಜಾಸ್ತಿನೂ ಇಲ್ಲ ಪ್ರೈಸು, 100 ರುಪೀಸಲ್ಲಿದೆ. ಬೇಕು ಅಂದರೆ ನೀವು ಬೈ ಮಾಡ್ಕೊಂಡು ನೋಡಿ. ತುಂಬ ಹೋಮ್ ಡೆಕೋರೇಟಿವ್ಗೆ ತುಂಬ ಚೆನ್ನಾಗಿರೋವಂತಹ ಐಟಮ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ. ಪ್ರತಿಯೊಂದು ನಾನು ಇಲ್ಲಿ ತೋರಿಸ್ತಾ ಇರೋಂಥ ಪ್ರತಿಯೊಂದು ಐಟಮ್ಸ್ ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನನಗೆ ಯಾವ್ದು ಯೂಸ್ ಆಗಿದೆ ಅಂಥ ಐಟಮ್ಸ್ ಮಾತ್ರ ನಾನು ನಿಮಗೆ ಶೋ ಮಾಡ್ತಾ ಇರೋದು. ಯಾವ್ದು ಯೂಸ್ ಇಲ್ಲ ಅದನ್ನು ನಾನು ಹಾಕಿಲ್ಲ ಇಲ್ಲಿ. ಅದರಲ್ಲೂ ಒಂದೊಂದು ಯೂಸ್ ಇಲ್ಲದೆ ಇರೋದನ್ನು ಕೂಡ ನಾನು ಇದರಲ್ಲಿ ಹೇಳ್ಬಿಡ್ತೀನಿ. ಯಾವುದು ವರ್ತಿಲ್ಲ, ಚೆನ್ನಾಗಿಲ್ಲ ಅನ್ನೋದನ್ನು ಕೂಡ ನಾನು ಹೇಳ್ತೀನಿ ಇದರಲ್ಲಿ. ಮಿಸ್ ಮಾಡದೆ ಈ ವಿಡಿಯೋನ ನೋಡಿ ಅಂತ ಹೇಳ್ತೀನಿ. ಇನ್ನು ಈ ಸೆಕೆಂಡ್ ಪ್ರಾಡಕ್ಟ್ ಬಂದು ಗ್ಲಾಸ್ ಸಿಪ್ಪರ್. ಇದು ತುಂಬ ಚೆನ್ನಾಗಿದೆ. ಈ ಮಗ್ಗಂತೂ ಜ್ಯೂಸ್ ಕುಡಿತೀನಿ ಅಂದರೆ ಜ್ಯೂಸ್ಗೆ A1 ಇದು. ಅದಲ್ಲದೆ ಮಕ್ಕಳು ಕೂಡ ನೀರು ಕುಡಿಯೋಕ್ಕೆ ಪ್ರತಿಯೊಂದಕ್ಕೂ ಕೂಡ ಚೆನ್ನಾಗಿದೆ. ಅದಲ್ಲದೆ ಗ್ಲಾಸ್ ಐಟಮ್ ಇದು ತುಂಬ ಚೆನ್ನಾಗಿದೆ. ಬೆಸ್ಟ್ ಕ್ವಾಲಿಟಿ ವರ್ತ್ ಅಂದರೆ ಇದನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಚೆನ್ನಾಗಿದೆ. ನೀವು ಡೈಲಿ ಹೆಲ್ತಿ ಡ್ರಿಂಕ್ ಕುಡಿತಿದ್ದೀರಾ ಅಂದರೆ ಆರಾಮಾಗಿ ಇದನ್ನು ಬೈ ಮಾಡಿಕೊಡಿ. ಹಾಗೆಯೇ ನಿಮ್ಮ ಮಕ್ಕಳು ಸ್ವಲ್ಪ ಸಿಪ್ಪರಲ್ಲಿ ಪೈಪ್ ಕೂಡ ಕೊಟ್ಟಿದ್ದಾರೆ, ಅದರಲ್ಲಿ ಯೂಸ್ ಮಾಡ್ತಾರೆ. ಅದರಲ್ಲಿ ನೀರನ್ನ, ತುಂಬ ಮಕ್ಕಳು ನೀರನ್ನ ಕುಡಿಯೋದೇ ಇಲ್ಲ. ಇಂಥ ಒಂಥರ ಅಟ್ರಾಕ್ಟಿವ್ ಆಗಿರುವಂತಹ, ಕಲರ್ ಆಗಿರುವಂಥ ಇಂಥ ಐಟಮ್ಸ್ನ ಕೊಟ್ಟರೆ, ಇದು ಗ್ಲಾಸ್ ಇರೋದ್ರಿಂದ ಆರೋಗ್ಯಕ್ಕೂ ತುಂಬಾ, ಹೆಲ್ತ್ಗೂ ತುಂಬಾ ಒಳ್ಳೆಯದು. ಹಾಗೆಯೇ ನೀರನ್ನು ಕೂಡ ಚೆನ್ನಾಗಿ ಬೇಗ ಬೇಗ ಕುಡ್ಕೋತಾರೆ. ಯಾಕೆಂದರೆ ಇದು ಡಿಫ್ರೆಂಟ್ ಆಗಿರೋದ್ರಿಂದ ಚೆನ್ನಾಗಿ ನೀರು ಕುಡಿತಾರೆ. ಹಾಗಾಗಿ ನನ್ನ ಮಕ್ಕಳಿಗೆ ಇದನ್ನು ಬೈ ಮಾಡಿದ್ದೀನಿ. ನೀರು ಕೇಳಿದರೆ ಬಾಕಿ ಟೈಮಲ್ಲೆಲ್ಲ ಲೋಟದಲ್ಲಿ ಅಥವಾ ಬೇರೆ ಯಾವುದ್ರಲ್ಲಿ ಕೊಟ್ಟರು ಕುಡಿಯಲ್ಲ ಅವರು. ಈ ಥರ ಸಿಪ್ಪರ್ ಇರೋದ್ರಿಂದ, ಈ ರೀತಿ ಕೊಡೋದ್ರಿಂದ, ಪೈಪ್ ಇದೆ ಅಲ್ವಾ, ಈ ರೀತಿ ಕೊಡೋದ್ರಿಂದ ಬೇಗ ಯಾರು ಫಸ್ಟ್ ಕುಡಿತಾರೆ ನೋಡೋಣ ಅಂತ ಬೇಗ ಕುಡ್ಕೋತಾರೆ. ಅದೊಂದು ಖುಷಿ ಇದೆ ನನಗೆ. ಹಾಗಾಗಿ ನನ್ನ ಮಕ್ಕಳು ನೀರು ಕುಡಿಯಲ್ಲ ಅನ್ನೋದಕ್ಕೋಸ್ಕರನೇ ಈ ಮಗ್ನ, ನಾನು ಈ ಸಿಪ್ಪರ್ ಗ್ಲಾಸ್ನ ಬುಕ್ ಮಾಡಿದೆ. ತುಂಬ ಚೆನ್ನಾಗಿದೆ. ಬೇಕು ಅಂದರೆ ನೀವು ಕೂಡ ಬೈ ಮಾಡಿ. ಇನ್ನು ಥರ್ಡ್ ಅಂತ ಬಂದರೆ, ಇದು ನಿಜವಾಗ್ಲೂ ತುಂಬ ವರ್ತು. ಕಬೋರ್ಡಲ್ಲಿ ನಾವು ಬಟ್ಟೆನ ಹೇಗೆ ಬೇಕು ಹಾಗೆಲ್ಲ ಮಡಚಿಡ್ತೀವಿ. ಆಮೇಲೆ ಚೆನ್ನಾಗಿ ಫೋಲ್ಡ್ ಮಾಡಿ 1 ಬೈ 1 ಮಡಚಿಟ್ರು ಕೂಡ ಮಕ್ಕಳು ತಗೊಳ್ಳುವಾಗ ಒಂದನ್ನು
ಎಳೆದು ಬಿಟ್ಟರೆ ಸಾಕು ಫುಲ್ ಎಲ್ಲ ಫೋಲ್ಡ್ ಆಗಿರೋದೆಲ್ಲ ಬಿದ್ದೋಗ್ಬಿಡುತ್ತೆ. ನನ್ನ ಮಕ್ಕಳಿಗಂತೂ ಪದೇ ಪದೇ ಹೇಳಿ ಸಾಕಾಗ್ತಿತ್ತು. ನಾನು ಎಷ್ಟೇ ಕ್ಲೀನಾಗಿ ಕಬೋರ್ಡಲ್ಲಿ ಕ್ಲೀನಾಗಿ ಇಟ್ರೂ ಕೂಡ ಒನ್ ಬೈ ಒನ್ ಮೇಲೆ ಇಡೋದ್ರಿಂದ ಅವ್ರಿಗೆ ಅಷ್ಟು ತಗೊಳಕ್ಕೆ ಗೊತ್ತಾಗ್ತಿರ್ಲಿಲ್ಲ. ಇನ್ನು 4-5 ದಿನದಲ್ಲಿ ಮತ್ತೆ ಮೆಸ್ಸಿಯಾಗಿ ಕಾಣಿಸ್ತಾ ಇತ್ತು. ಇದನ್ನು ತಗೊಳ್ಳೋದ್ರಿಂದ ತುಂಬಾ ಯೂಸ್ ಆಗಿದೆ. ಈಗ ಅವ್ರಿಗೂ ಕೂಡ ಒಂದು ರ್ಯಾಕಿಗಂತೂ ಟಿ ಶರ್ಟು, ಇನ್ನು ಒಂದು ರ್ಯಾಕಿಗೆ ಅವ್ರ ಪ್ಯಾಂಟು, ಇನ್ನು ಇವಳಿಗೂ ನನ್ನ ಮಗಳಿಗೂ ಕೂಡ ಒಂದು ಕಡೆ ಟಿ ಶರ್ಟು ಒಂದು ಕಡೆ ಪ್ಯಾಂಟು, ಈ ರೀತಿ ಜೋಡಿಸಿಟ್ಟಿದ್ದೀನಿ. ಡೈಲಿ ಯೂಸು, ಡೈಲಿ ವೇರು. ಯಾಕೆಂದರೆ ಡೈಲಿ ಸ್ನಾನ ಮಾಡಿ ಬಟ್ಟೆ ಹಾಕೊಳ್ಳೋದ್ರಿಂದ ಯಾವಾಗಲೂ ಮಿಸ್ಸಿ ಮಾಡ್ತಾನೆ ಇರ್ತಾರೆ ಮಕ್ಕಳು. ಇಲ್ಲಾಂದರೆ ಏನೇ ಕೆಲಸ ಇದ್ರೂ ಬಿಟ್ಟು ನಾವು ಹೋಗಿ ತೆಗೆದು ಕೊಡಬೇಕಾಗತ್ತೆ. ಅದರ ಬದಲು ಈ ರೀತಿ ಹಾಕಿಟ್ರೆ ಅವತ್ತಿನ ಡ್ರೆಸ್ಗೆ ಯಾವ್ದು ಬೇಕು, ಯಾವ ಟಿ ಶರ್ಟ್ ಬೇಕು, ಯಾವ ಪ್ಯಾಂಟು ಅದು ಹೇಳ್ಕೊಂಡು ನೀಟಾಗಿ ತಗೋತಾರೆ. ಇನ್ನು ಫೋಲ್ಡ್ ಮಾಡಿ ಬಟ್ಟೆ ತೊಳೆದು ಫೋಲ್ಡ್ ಮಾಡಿ ಇಡೋದು ನಾನೇ ಆಗಿರೋದ್ರಿಂದ ಅದು ನೀಟಾಗೇ ಇರುತ್ತೆ. ಬಟ್ ಇದರಲ್ಲಿ ಮೆಸ್ಸಿ ಆಗಲ್ಲ. ಒನ್ ಬೈ ಒನ್ ಸ್ಟೆಪ್ ಬೈ ಸ್ಟೆಪ್ ಜೋಡಿಸಿಟ್ಟು ಮಧ್ಯದಲ್ಲಿರೋ ಟಿ ಶರ್ಟ್ ಬೇಕು ಅಂತ ಹೇಳ್ಕೊಬಿಟ್ರೆ ಎಲ್ಲ ಬಿದ್ದೋಗ್ತಿತ್ತು. ಬಟ್ ಇದರಲ್ಲಿ ಆ ರೀತಿ ಆಗೋ ಚಾನ್ಸೇ ಇಲ್ಲ. ಹಾಗಾಗಿ ತುಂಬಾ ವರ್ತ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಬೇಕು ಅಂದರೆ ನೀವು ಕೂಡ ಬೈ ಮಾಡ್ಕೋಬೋದು. ಲಿಂಕ್ ಆಗಲೇ ಹೇಳಿದಾಗೆ ಡಿಸ್ಕ್ರಿಪ್ಷನಲ್ಲಿ ಕೂಡ ಕೊಟ್ಟಿದ್ದೀನಿ ಅಂತ ಹೇಳಿದ್ದೀನಿ. ಇನ್ನು ಈ ಡ್ರೆಸ್ ಒಂದು ಗ್ರೀನ್ ಡ್ರೆಸ್, ಕಾಟನ್ ಡ್ರೆಸ್ಸು ನನ್ನ ಫೇವ್ರೇಟ್ ಡ್ರೆಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಪ್ರೈಸ್ ಬಂದು 440 ಆಗಿರುತ್ತೆ. 440 ರೂಪಾಯಿ. ತುಂಬಾ ಚೆನ್ನಾಗಿದೆ. ಒಂದ್ಸಲ ನೀವು ಬೈ ಮಾಡಿ ನೋಡಿ. ಇದರಲ್ಲಿ ಮೀಶೋದಲ್ಲಂತೂ ನಿಮಗೆ ಗೊತ್ತೇ ಇದೆ, ರಿಟರ್ನ್ ಆಪ್ಷನ್ ಕೂಡ ಇದೆ. ಆರಾಮಾಗಿ ರಿಟರ್ನ್ ಕೂಡ ಮಾಡ್ಕೋಬೋದು. ಇಷ್ಟ ಆಗಲಿಲ್ಲ ಅಂದರೆ ರಿಟರ್ನ್ ಮಾಡ್ಕೋಬೋದು. ಒಂದ್ಸಲ ಇದನ್ನು ತೊಗೊಂಡ್ರೆ ನಿಜವಾಗ್ಲೂ ನೀವು ರಿಟರ್ನ್ ಮಾಡೋದೇ ಇಲ್ಲ. ನೀವೇ ಹೇಳ್ತೀರಾ ಬೆಸ್ಟ್ ಕ್ವಾಲಿಟಿ, ಹಾಗೆಯೇ ನಮ್ಮ ಬಾಡಿ ಫಿಟ್ನೆಸ್ಗೆ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ ಅಂತ ಹೇಳ್ತೀರಾ. ಅಷ್ಟು ಚೆನ್ನಾಗಿದೆ. ಬೇಕು ಅಂದರೆ ಬೈ ಮಾಡಿ. ಮೀಶೋದಲ್ಲೇ ಅವೈಲೇಬಲ್ ಇದೆ. ಮೀಶೋ ಪ್ರಾಡಕ್ಟ್ನೇ ನಾನು ತೋರಿಸ್ತಾ ಇರೋದ್ರಿಂದ ಬೇರೆ ಯಾವನ್ನೂ ತೋರಿಸ್ತಾ ಇಲ್ಲ. ಎಲ್ಲ ಲಿಂಕ್ನು ಕೂಡ ಕೊಟ್ಟಿರ್ತೀನಿ. ತುಂಬಾ ಚೆನ್ನಾಗಿದೆ. ಗ್ರೀನ್ ಡ್ರೆಸ್ ಇದು. ನಾನು ಆಲ್ಮೋಸ್ಟ್ ಬೇರೆ ವಿಡಿಯೋಗಳಲ್ಲೆಲ್ಲ ನೋಡಿದ್ದೀರ ನನ್ನ ವಿಡಿಯೋಗಳಲ್ಲಿ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ನೆಕ್ಸ್ಟ್ ಅಂತ ಬಂದು ಕಿಚನ್ ಪ್ರಾಡಕ್ಟ್ ಆಗಿರುತ್ತೆ. ನಿಜವಾಗ್ಲೂ ಅಡುಗೆ ಮನೆಗೆ ಸೂಕ್ತವಾದಂತಹ ಪ್ರಾಡಕ್ಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಐಟಮ್ ಬಂದು ಸ್ಟೀಲ್ ಆಗಿರುತ್ತೆ. ಪ್ರತಿಯೊಂದು ತರಕಾರಿನ ಕಟ್ ಮಾಡ್ಕೊಳ್ಳೋಕ್ಕೆ ಬೇಕಾದಂಥ ವಸ್ತುಗಳನ್ನ ಕಟ್ ಮಾಡ್ಕೊಳ್ಳೋಕ್ಕೆ ಆರಾಮಾಗಿ ಇದನ್ನು ನೀವು ಬೈ ಮಾಡ್ಬೋದು ಅಂತ ಹೇಳ್ತೀನಿ. ಫಸ್ಟ್ ನೀವು ಹಳೆ ವಿಡಿಯೋದಲ್ಲಿ ನನ್ನ ವೀಡಿಯೋಸ್ನ ನೋಡ್ತಿದ್ದೀರಾ ಅಂತ ಅನ್ಕೋತೀನಿ. ವುಡನ್ ಚಾಪರ್ನ ನಾನು ಯೂಸ್ ಮಾಡ್ತಾ ಇದ್ದೆ. ಬಟ್ ಅದನ್ನು ಕೂಡ ಅದು ಯೂಸ್ ಮಾಡಿ ಚಾಕು ತುಂಬಾ ಶಾರ್ಪ್ ಇರುತ್ತಲ್ವ. ಈ ಈರುಳ್ಳಿ, ಟೊಮೊಟೊ, ತರಕಾರಿ ಎಲ್ಲ ಕಟ್ ಮಾಡುವಾಗ ಅದು ಕೂಡ ಸ್ವಲ್ಪ ಕಟ್ ಆದಂಗೆ ಆಗಿತ್ತಾಯ್ತಾ. ಇನ್ನು ಒಂದು 15 ಡೇಸ್ ಊರಿಗೆಲ್ಲ ಹೋಗಿ ಬಂದಾಗ ಅದನ್ನು ನೋಡಿದಾಗ ಸ್ವಲ್ಪ ನನಗೆ ಫೀಲ್ ಆಗ್ತಾಯಿತ್ತು. ಬ್ಲ್ಯಾಕ್ ಕಲರಾಗಿ ಆಗ್ತಿತ್ತು. ಫೀಲ್ ಆಗ್ತಾಯಿತ್ತು, ಹೌದು ಇದರಲ್ಲಿ ಬ್ಯಾಕ್ಟೀರಿಯಾಗಳು ತುಂಬಾ ಇಂಜೆಕ್ಟ್ ಆಗಿದ್ದಾವೆ, ಬೇಡ ಅನಿಸುತ್ತೆ ಅಂತ ನನಗೆ ರಿಯಲೈಸ್ ಆಯಿತು. ಹಾಗಾಗಿ ಪ್ಲಾಸ್ಟಿಕ್ಕು ಯೂಸ್ ಮಾಡಲೇಬೇಡಿ ಈ ಚಾಪರ್ಗಳಲ್ಲಿ. ಆಮೇಲೆ ವುಡನ್ ಪರವಾಗಿಲ್ಲ, ಬಟ್ ನೀಟಾಗಿ ಯೂಸ್ ಮಾಡಿದರೆ ವುಡನ್ ಅಂತೂ ಪರವಾಗಿಲ್ಲ ಅಂತ ಹೇಳ್ತೀನಿ. ಅದು ಬಿಟ್ಟರೆ ಬೆಸ್ಟ್ ಕ್ವಾಲಿಟಿ ಅಂದರೆ ಸ್ಟೀಲ್ ಆಯಿತಾ. ಸ್ಟೀಲ್ ರೆಫರ್ನ ಮಾಡೋಕ್ಕೆ ನಾನು ಇಷ್ಟಪಡ್ತೀನಿ. ಯಾವುದು ಬೆಸ್ಟು ಅಂದರೆ ಸ್ಟೀಲ್ನ ರೆಫರ್ ಮಾಡೋಕ್ಕೆ ನಾನು ಇಷ್ಟಪಡ್ತೀನಿ. ಹಾಗಾಗಿ ಅದನ್ನು ಕೂಡ ಬೈ ಮಾಡಿದ್ದೀನಿ. ಬೇಕು ಅಂದರೆ ನೀವು ಕೂಡ ಬೈ ಮಾಡ್ಕೊಳ್ಳಿ. ಇನ್ನು ನೆಕ್ಸ್ಟ್ ಬಂದು ಗ್ಲಾಸ್ ಲೋಟ. ಇದು ತುಂಬ ಚೆನ್ನಾಗಿದೆ. ಇದನ್ನ ಜಾಸ್ತಿ ಯೂಸ್ ಮಾಡೋದು ನೈಟೆಲ್ಲ ಚಿಯಾ ಸೀಡ್ನ ನೆನೆ ಹಾಕಿಡೋಕ್ಕೆ ಇದನ್ನು ಆದಷ್ಟು ನಾನು ಗ್ಲಾಸ್ ಲೋಟನೇ ಯೂಸ್ ಮಾಡ್ತೀನಿ. ಇನ್ನು ನೆಲ್ಲಿಕಾಯಿ ಜ್ಯೂಸು ಹಾಗೆಯೇ ABC ಜ್ಯೂಸು ಇದೆಲ್ಲ ಮಾರ್ನಿಂಗ್ ತೊಗೊಳೋದ್ರಿಂದ ನಾನು ಸ್ಟೀಲ್ ಯಾವುದು ಯೂಸ್ ಮಾಡಲ್ಲ, ಗ್ಲಾಸ್ ಲೋಟನೇ ಯೂಸ್ ಮಾಡ್ತೀನಿ. ಹಾಗೆಯೇ 6 ಪೀಸಸ್ ಬರುತ್ತೆ ಈ ಗ್ಲಾಸ್ ಲೋಟ. ತುಂಬ ವರ್ತು. 200 ಸಮಥಿಂಗ್ ಏನೋ ಇದೆ ಇದು. ಬೇಕು ಅಂದರೆ ಬೈ ಮಾಡ್ಕೊಳ್ಳಿ. ನಿಮ್ಮ ಮನೆಗೆ ರಿಲೇಷನ್ಸು, ಸಂಬಂಧಿಕರು ಬಂದಾಗ ಜ್ಯೂಸ್ ಎಲ್ಲ ಕೊಡಬೇಕು ಅಂದರೆ ಸ್ಟೀಲ್ ಲೋಟದಲ್ಲಿ ಕೊಡೋಕ್ಕೆ ಇಷ್ಟ ಆಗಲ್ಲ ಅಲ್ವಾ. ಅದರಲ್ಲೂ 200 ರುಪೀಸ್ಗೆ ಇಷ್ಟು ಬೆಸ್ಟ್ ಕ್ವಾಲಿಟಿ ಆಗಿರುವಂತಹ ಲೋಟಗಳು ಸಿಕ್ಕಿದ್ದಾವೆ. ಆರಾಮಾಗಿ ಯೂಸ್ ಮಾಡ್ಬೋದು. ಯೂಸ್ ಮಾಡಿಕೊಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸ್ಪೂನ್ ಸ್ಟ್ಯಾಂಡ್ ಓಕೆನಾ. ಈ ಸ್ಪೂನ್ ಸ್ಟ್ಯಾಂಡ್ ಬಗ್ಗೆ ನಾನು ಅಷ್ಟು ಹೇಳೋಕ್ಕೆ ಇಷ್ಟಪಡಲ್ಲ. ಯಾಕೆಂದರೆ ಇದ್ರ ಕ್ವಾಲಿಟಿ ತುಂಬ ಚೆನ್ನಾಗಿರುತ್ತೆ ಅಂತ ನಾನು ಹೇಳಲ್ಲ, ಪರವಾಗಿಲ್ಲ ಅಷ್ಟೇ. ಪ್ಲೇವುಡ್ ಶೀಟ್ ಬರುತ್ತಲ್ಲ ಅದರಲ್ಲೂ ಮಾಡಿಲ್ಲ, ಅದು ತುಂಬ ತೆಳುವಿದೆ ಆಯಿತಾ. ಮೇಲೆ ಕೋಟೆಡ್ ಬಳಸ್ತಾರಲ್ಲ ಪ್ಲೇವುಡ್ ಶೀಟ್ ಮೇಲೆ ಹಾಕ್ತೀವಲ್ವ, ಅದಷ್ಟು ಸ್ಪೂನ್ ರ್ಯಾಕ್ ನನಗಿಷ್ಟ ಆಗಲಿಲ್ಲ. 100ಗೆ 50 ಅಂತ ಹೇಳ್ತೀನಿ ಅಷ್ಟೇ. ಇನ್ನು ನೆಕ್ಸ್ಟ್ ಐಟಮ್, ಇವಾಗಂತೂ 500 ರುಪೀಸ್ಗೆ ಸಿಂಪಲ್ ಸ್ಯಾರಿ ತೊಗೊಂಡ್ರು ಕೂಡ ಬ್ಲೌಸ್ ಹೊಲಿಸ್ತೀನಿ ಅಂದರೆ ಸಿಂಪಲ್ಗೆ ಅದು ಏನೂ ವರ್ಕ್ ಇಲ್ಲದೆ 500 ರುಪೀಸ್ ಬೇಕೇ ಬೇಕು. ಅಂಥದ್ರಲ್ಲಿ ಈ ರೀತಿ ಏನಾದರೂ ವರ್ಕ್ ಮಾಡಿ ಸ್ಟಿಚ್ ಮಾಡಿಸ್ತೀನಿ ಅಂತ ಅಂದರೆ ನಿಜವಾಗ್ಲೂ 1000 ಇಂದ 1500 ವರೆಗೂ ಆಗುತ್ತೆ. ಇದು ಕಡಿಮೆ ಪ್ರೈಸಲ್ಲಿ ಈ ಮೀಶೋದಲ್ಲಿ ಸಿಕ್ತಿದೆ. ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ. ನಾನು ಕೂಡ ಬೈ ಮಾಡಿದ್ದೀನಿ. ನೀವು ನೋಡ್ತಾ ಇರ್ಬೋದು. ಈ ಬ್ಲೌಸ್ ಲಿಂಕ್ ಬೇಕು ಅಂದರೆ ಲಿಂಕ್ ಅಂತ ಕಮೆಂಟ್ ಮಾಡಿ. ನಾನು ಆಲ್ರೆಡಿ ಇದನ್ನು ಶಾರ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ನೀವು ನೋಡಿರ್ಬೋದು. ತುಂಬಾ ಚೆನ್ನಾಗಿದೆ ಈ ಬ್ಲೌಸ್. ಇವತ್ತಿನ ರೇಟಲ್ಲಿ ನಿಜವಾಗ್ಲೂ ಬ್ಲೌಸ್ ಎಲ್ಲ ಸ್ಟಿಚ್ ಮಾಡಬೇಕು ಅಂದರೆ ನಾರ್ಮಲಾಗಿ ಬ್ಲೌಸ್ ಸ್ಟಿಚ್ ಮಾಡ್ತೀನಿ, ಏನೂ ವರ್ಕ್ ಇಲ್ಲದೆ ಅಂತ ಅಂದ್ರೂ 500 ರುಪೀಸ್ ತೊಗೋತಾರೆ. ಅಂಥದ್ರಲ್ಲಿ ಈ ಥರ ವರ್ಕ್ ಇರೋ ಅಂಥ ಬ್ಲೌಸ್ನ ಆರಾಮಾಗಿ ಬೈ ಮಾಡ್ಬೋದು ಅಂತ ಹೇಳ್ತೀನಿ. ಹಾಗೆಯೇ ಇನ್ನು ನೆಕ್ಸ್ಟ್ ಬಂದರೆ ಲಾಂಗ್ ಚೈನು. ಪರವಾಗಿಲ್ಲ, ಇದ್ರ ಬಗ್ಗೆ ತುಂಬಾ ನಾನು ಹೇಳೋಕ್ಕೆ ಇಷ್ಟಪಡಲ್ಲ, ಪರವಾಗಿಲ್ಲ ಅಂತ ಅನ್ನಿಸ್ತು ಅಷ್ಟೇ. ಬೇಕು ಅಂದರೆ ಬೈ ಮಾಡ್ಕೊಡಿ, ಇದ್ರ ಬಗ್ಗೆ ತುಂಬ ಹೇಳಲ್ಲ. ಇನ್ನು ಈ ಓಲೆ ಅಂತೂ ತುಂಬ ಚೆನ್ನಾಗಿದೆ.
ನನಗಂತೂ ತುಂಬಾ ಇಷ್ಟ ಆಯಿತು. ಇದ್ರ ಪ್ರೈಸ್ ಎಲ್ಲ ಬಂದು 100 ರುಪೀಸಲ್ಲಿ. ನನ್ನಂತ ಎಲ್ಲ ಹೆಣ್ಮಕ್ಳಿಗೂ ಇಯರಿಂಗ್ಸ್ ಅಂದರೆ ತುಂಬಾ ಇಷ್ಟ. ನಮ್ಮ ಹತ್ರ ಎಷ್ಟೋ ಗೋಲ್ಡ್ ಇಯರಿಂಗ್ಸ್ ಇದ್ರೂ ಕೂಡ ಈ ರೀತಿ ವೆರೈಟಿ ಆಫ್ ಇಯರಿಂಗ್ಸ್ ಇರೋಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ. ಹಾಗಾಗಿ ನಾವು ಕೂಡ ಆರ್ಟಿಫಿಷಿಯಲ್ ಇಯರಿಂಗ್ಸ್ನ ತುಂಬಾ ಇಷ್ಟಪಡ್ತೀವಿ. ಅದರಲ್ಲೂ ಈ ಇಯರಿಂಗ್ಸು ಟ್ರೆಡಿಷ್ನಲ್ ಡ್ರೆಸ್ಗೆ, ಸ್ಯಾರಿಗಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಅದಕ್ಕೋಸ್ಕರನೇ ನಾನು ಕೂಡ ಮೀಶೋದಲ್ಲಿ ಇದನ್ನು ಬೈ ಮಾಡಿದ್ದೆ. ಇಷ್ಟು ಕಡಿಮೆ ಪ್ರೈಸಲ್ಲಿ ಸಿಗುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ. ನಿಮಗೂ ಕೂಡ ಈ ಇಯರಿಂಗ್ಸ್ ಇಷ್ಟ ಆದರೆ ಲಿಂಕ್ ಅಂತ ಕಮೆಂಟ್. ಇದನ್ನು ಕೂಡ ನಾನು ಶಾರ್ಟ್ ವಿಡಿಯೋದಲ್ಲಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೆ. ತುಂಬ ಚೆನ್ನಾಗಿದೆ ಇಯರಿಂಗ್ಸು, ಬೇಕು ಅಂದರೆ ಬೈ ಮಾಡ್ಕೋಬೋದು. ನನಗೂ ಕೂಡ ತುಂಬಾ ಇಷ್ಟ ಆಯಿತು. ನಾನು ಕೂಡ ಯೂಸ್ ಮಾಡ್ತಾ ಇದ್ದೀನಿ ಇಯರಿಂಗ್ಸ್ನ. ಇನ್ನು ನೆಕ್ಸ್ಟ್ ಒಂದು ಬಂದು ವಾರ್ಡ್ರೋಬ್ ಸ್ಟೋರೇಜ್ ಫಾರ್ ಅಂಡರ್ವೇರ್. ಈ ಪ್ರಾಡಕ್ಟ್ ನಿಮಗೆ ಎಷ್ಟು ಚೆನ್ನಾಗಿ ಯೂಸ್ ಆಗುತ್ತೆ ಅಂದರೆ ತುಂಬಾ ಚೆನ್ನಾಗಿದೆ. ಇದು ಚಿಲ್ಡ್ರನ್ಸ್ಗಿಂತೂ ತುಂಬಾ ಯೂಸ್ ಆಗುತ್ತೆ. ಮಕ್ಕಳ ಬನೀನು, ಹಾಗೆಯೇ ಅಂಡರ್ವೇರ್ಸು, ಹಾಗೆಯೇ ಚಿಕ್ಕ ಮಕ್ಕಳಿಗೆ ತುಂಬಾ ಯೂಸ್ ಆಗೋ ವಾರ್ಡ್ರೋಬಲ್ಲಿ ಆರಾಮಾಗಿ ಇಟ್ಕೋಬಹುದಾದಂತಹ ವಸ್ತುಗಳನ್ನು ಇಟ್ಕೋಬಹುದು. ಇದರಲ್ಲಿ ನೋಡಿ, ನಾನಿಲ್ಲಿ ನನ್ನ ಮಕ್ಕಳ ಸಿಮಿ, ಹಾಗೆಯೇ ಬನಿಯನ್ಸ್, ಇನ್ನರ್ ವೇರ್ ಇವನ್ನ ಸ್ಟೋರೇಜ್ ಮಾಡಿ ಇಟ್ಟಿದ್ದೀನಿ. ಮಕ್ಕಳ ನ್ಯಾಪ್ಕಿನ್ಸ್, ಕರ್ಚಿಪ್ ಈ ತರ ಎಲ್ಲ ಇಟ್ಕೋಬಹುದು. ತುಂಬಾನೇ ಯೂಸ್ ಆಗುತ್ತೆ. ನಿಮ್ಗೆ ಬೇಕು ಅಂತ ಅಂದ್ರೆ ಬೈ ಮಾಡಿ, ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್. ಇನ್ನು ನೆಕ್ಸ್ಟ್ ಒಂದು ಬಂದು ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ಥಿಂಗ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ವೆಯ್ಟ್ ಚೆಕಿಂಗ್ ಮಿಷಿನು ತುಂಬ ಯೂಸ್ ಆಗುತ್ತೆ. ಇದು ನಿಮಗೆ ಪ್ರತಿಯೊಬ್ಬರು ಮನೆಯಲ್ಲೂ ನಿಜವಾಗ್ಲೂ ಇರಲೇಬೇಕಾದಂತಹ ವಸ್ತು ಅಂದರೆ ಇದು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. 100ಗೆ 200% ಇಟ್ಕೊಂಡ್ರೆ ತುಂಬ ಒಳ್ಳೆಯದು. ನಿಮ್ಮ ವೆಯ್ಟ್ ಲಾಸ್ ಆಗ್ತಿದೆ ಅಥವಾ ತುಂಬ ವೆಯ್ಟ್ ಗೇನ್ ಆಗ್ತಿದೆ ಅನ್ನೋರಿಗೆ ಇದು ಬೆಸ್ಟ್ ಪ್ರಾಡಕ್ಟ್ ಅಂತ ಹೇಳ್ತೀನಿ. ಏಕೆಂದರೆ ಇದನ್ನು ಚೆಕ್ ಮಾಡ್ಕೋತಾ ಇದ್ರೇ ನಮಗೊಂದು ಭಯ ಅನ್ನೋದಿರುತ್ತೆ. ಹೌದು, ನನ್ನ ವೆಯ್ಟ್ ಗೇನ್ ಆಗ್ತಾ ಇದೆಯಪ್ಪ, ಕಂಟ್ರೋಲ್ ಮಾಡ್ಕೋಬೇಕು ಅಂತ. ಬಟ್ ಈ ವೆಯ್ಟ್ ಲಾಸ್ ಮಿಷಿನ್ ನಿಮ್ಮ ಮನೇಲಿ ಇಲ್ಲ ಅಂತ ಅಂದರೆ ಚೆನ್ನಾಗಿ ತಿಂತೀವಿ, ಚೆನ್ನಾಗಿ ದಪ್ಪ ಆಗ್ತೀವಿ ಅಷ್ಟೇ. ಬಟ್ ಚೆಕ್ ಮಾಡ್ಕೋತಾ ಇರಿ. ವಾರಕ್ಕೊಂದ್ಸಲ 15 ಡೇಸ್ಗೊಂಥರ ಚೆಕ್ ಮಾಡಿಕೊಂಡ್ರೆ ನಮಗೆ ಸ್ವಲ್ಪ ಬುದ್ಧಿ ಬರುತ್ತೆ. ಹೌದು, ವೆಯ್ಟ್ ಜಾಸ್ತಿ ಆಗ್ತಿದೆ, ಕಡಿಮೆ ಮಾಡ್ಕೋಬೇಕು, ತಿನ್ನೋದು ಕಮ್ಮಿ ಮಾಡಬೇಕು, ಅಥವಾ ವಾಕ್ ಮಾಡಬೇಕು, ಎಕ್ಸಸೈಸ್ ಮಾಡಬೇಕು ಅನ್ನೋದು ಬರುತ್ತೆ. ಹಾಗಾಗಿ ವೆಯ್ಟ್ ಲಾಸ್ ಮಿಷಿನ್ನ ತೊಗೊಳ್ಳಿ. ಇದು ನನಗೆ ತುಂಬ ವರ್ತ್ ಅಂತ ಅನಿಸಿದೆ. ಇದನ್ನು ನಾನು ತೊಗೊಂಡು ಬೈ ಮಾಡಿ 6 ಮಂತೇ ಆಯಿತು. ತುಂಬ ಚೆನ್ನಾಗಿದೆ, ಯೂಸ್ ಆಗುತ್ತೆ. ಈ ಪ್ರಾಡಕ್ಟ್ ನಿಮಗೆ 100ಗೆ 200% ಯೂಸ್ ಆಗುತ್ತೆ. ವೆಯ್ಟ್ ಲಾಸ್ ಚೆಕಿಂಗ್ ಮಿಷಿನ್ನ ಬೈ ಮಾಡಿ, ಕಡಿಮೆ ಪ್ರೈಸಲ್ಲೇ ಇದೆ. ಇನ್ನು ಇದು ಮೇಕಪ್ ಪೌಚು ತುಂಬ ಚೆನ್ನಾಗಿದೆ. ವಾಷೇಬಲ್ ಬ್ಯಾಗ್ ಕೂಡ ಇದು. ಎಲ್ಲಾದರೂ ಹೊರಗಡೆ ಹೋಗ್ತೀವಿ ಅಂದರೆ ಮೇಕಪ್ ಪೌಚ್ಗಳು ಎಲ್ಲಾನು, ಕ್ರೀಮಿಂದ ಹಿಡಿದು ಬಳೆ ಎಲ್ಲಾನು ಕೂಡ, ಸ್ಟಿಕ್ಕರ್ ಎಲ್ಲಾನು ಕೂಡ ನಾವು ಹಾಕೊಂಡು ಊರಿಗೆಲ್ಲ ತೊಗೊಂಡು ಹೋಗ್ಬೋದು. ತುಂಬ ಚೆನ್ನಾಗಿದೆ ಈ ಬ್ಯಾಗ್ ಅಂತೂ. 3 ಪೀಸ್ ಬರುತ್ತೆ. ನಾನು ಕೂಡ ತೋರಿಸಿದ್ದೀನಿ. ಇದ್ರ ಪ್ರೈಸ್ ಕೂಡ 100 ಸಮಥಿಂಗ್ ಇದೆ. ಆರಾಮಾಗಿ ಬೈ ಮಾಡ್ಬೋದು. ವಾಷೇಬಲ್ ಕೂಡ ಇದೆ, ತುಂಬಾ ವರ್ತು. ಎಲ್ಲಾನು ಒಂದು ಕಡೆಗೆ ಫೋಲ್ಡ್ ಮಾಡಿ ನೀಟಾಗಿ ಒಂದು ಕಡೆ ಜಿಪ್ ಹಾಕಿ ಇಟ್ಕೋಬಹುದು ಈ ಪೌಚ್ನ. ಬೇಕು ಅಂದರೆ ನೀವು ಕೂಡ ಬೈ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂದು ಈ ಬಳೆ ಬಾಕ್ಸು. ಇದು ಬ್ಯಾಂಗಲ್ ಬಾಕ್ಸ್ ಬಗ್ಗೆ ನಾನು ಹೇಳಲೇಬೇಕು. ಬ್ಯಾಂಗಲ್ಸ್ನ ನಾವು ಎಲ್ಲಿ ಬೇಕಲ್ಲಿ ಇಡ್ತೀವಿ, ಆಮೇಲೆ ಹೇಗೆ ಇಡೋದ್ರಿಂದ ಬ್ಯಾಂಗಲ್ ಕೂಡ ಒಡೆದೋಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಈ ಥರ ಬ್ಯಾಂಗಲ್ ಬಾಕ್ಸ್ನ ತೊಗೊಂಡ್ರೆ ತುಂಬಾ ಯೂಸ್ ಆಗುತ್ತೆ. ಕಮ್ಮಿ ಪ್ರೈಸಲ್ಲಿ ಇದೆ. ಇದು ಕೂಡ 100 ರುಪೀಸ್ ಸಮಥಿಂಗ್ ಇದೆ. ಇದನ್ನು ಕೂಡ ನೀವು ಬೈ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನು ಹೋಮ್ ಡೆಕೋರೇಟಿಗೆ ಬಂದರೆ ಇದು ತುಂಬಾ ಚೆನ್ನಾಗಿದೆ. ಈ ಪಾಟ್ನ ನೀವು ನೋಡ್ತಾ ಇರ್ಬೋದು. ಇದನ್ನು ನಾನು ಬೈ ಮಾಡಿ 2 ಇಯರ್ಸೇ ಆಯಿತು ಅಂತ ಅನ್ಕೋತೀನಿ. ಮತ್ತು ವೈಟ್ ಕಲರ್ ಪಾಟ್ ಇದೆಯಲ್ಲ, ಅದು ಪ್ಲಾಸ್ಟಿಕ್ ಪಾಟ್ ಥರನೇ ಕಾಣಿಸಲ್ಲ, ನಿಮಗೆ ಗ್ರಾನೈಟ್ ಲುಕ್ ಕೊಡುತ್ತೆ. ತುಂಬಾ ಚೆನ್ನಾಗಿದೆ. ಇನ್ನು ಆ ಗ್ರೀನ್ ಲೀಫ್ ಬಂದು ಕೂಡ ಮೀಶೋದಲ್ಲೇ ಬೈ ಮಾಡಿರೋದು. ಅದರ ಲಿಂಕ್ ಕೂಡ ನಾನು ಇಟ್ಟಿರ್ತೀನಿ, ನೀವು ಬೇಕು ಅಂದರೆ ಬೈ ಮಾಡಿಕೊಡಿ. ಇನ್ನು ವಾಸ್ತು ಪ್ರಕಾರ ಬರುವಂತಹ ವಾಸ್ನ ನಾನು ಟೀಪಾಯ್ ಮೇಲೆ ಇಟ್ಟಿರೋದನ್ನ ಕೂಡ ತೋರಿಸ್ದೆ. ಅದು ತುಂಬಾ ಚೆನ್ನಾಗಿದೆ. ಅದಲ್ಲದೆ ಮೀಶೋದಲ್ಲೇ ಬೈ ಮಾಡಿರೋದು 2 ಇಯರ್ಸ್ ಆಯಿತು. ಅದನ್ನು ಬೈ ಮಾಡಿ 2 ಇಯರ್ಸ್ ಆಯಿತು. ಪ್ಲ್ಯಾಂಟ್ ಕೂಡ ಗ್ರೋ ಆಗಿದೆ. ಯಾವುದೇ ರೀತಿ ಫೇಕ್ ಅಲ್ಲ, ಅದು ಇಷ್ಟು ಚೆನ್ನಾಗಿ ಬಂದಿದೆ ನೋಡಿ. ವಾಸ್ತು ಗಿಡ ಅದು ತುಂಬ ಚೆನ್ನಾಗಿದೆ. ಬರೀ ನೀರಲ್ಲೇ ಇಡೋವಂಥದ್ದು. ಅದಕ್ಕೆ ವಾಸ್ ಕೂಡ ಅವರೇ ಕೊಟ್ಟಿರೋವಂಥದ್ದು. ತುಂಬ ಚೆನ್ನಾಗಿದೆ. ಇನ್ನು ದೇವ್ರ ಮನೆ ಮುಂದೆ ಇಟ್ಟಿರುವಂತಹ ಪಾಟ್ ಕೂಡ ಪ್ಲಾಸ್ಟಿಕ್ ಪಾಟೇ, ಎಷ್ಟು ಚೆನ್ನಾಗಿದೆ ನೀವು ನೋಡ್ತಾ ಇರ್ಬೋದು. ಅದಕ್ಕೆ ನಾನು ಸ್ನೇಕ್ ಪ್ಲ್ಯಾಂಟ್ಸ್ನ ಹಾಕಿದ್ದೀನಿ. ರಿಯಲ್ ಪ್ಲ್ಯಾಂಟ್ ಅದು. ಸ್ನೇಕ್ ಪ್ಲ್ಯಾಂಟ್ನ ಮಣ್ಣು ಹಾಕಿಬಿಟ್ಟು ಹಾಕಿದ್ದೀನಿ. ತುಂಬಾ ಚೆನ್ನಾಗಿದೆ. ಇನ್ನು ಈ ಡ್ರೆಸ್ಸು ನನ್ನ ಮಗನ ಬರ್ತಡೇಲಿ ಹಾಕೊಂಡಿರುವಂಥ ಬ್ಲೂ ಕಾಟನ್ ಡ್ರೆಸ್ಸು ತುಂಬ ಚೆನ್ನಾಗಿದೆ. ಹಾಗಾಗಿ ಅದನ್ನು ಕೂಡ ನಾನು ಇಲ್ಲಿ ಲಿಂಕ್ನ ಹಾಕಿರ್ತೀನಿ. ಇದು ಕೇವಲ 200 ಸಮಥಿಂಗ್ ಡ್ರೆಸ್. ಇದು ತುಂಬಾ ಚೆನ್ನಾಗಿದೆ. ನೀವು ಒಂದ್ಸಲ ಬೈ ಮಾಡಿ ನೋಡಿ. 236 ರುಪೀಸ್. ಇದು ಚೆನ್ನಾಗಿದೆ, ಕಂಫರ್ಟೇಬಲ್ ಆಗಿದೆ. ಕಾಟನ್ ಡ್ರೆಸ್ ಕೂಡ ನೀವು ನೋಡ್ತಿರ್ಬೋದು. ವೇರ್ ಮಾಡಿದ್ದೀನಿ ನಾನು ಕೂಡ. ತುಂಬ ಚೆನ್ನಾಗಿದೆ. ಅದಲ್ಲದೆ ಇನ್ನು ಪರ್ಪಲ್ ಕಲರ್ ಡ್ರೆಸ್ ಕೂಡ ತುಂಬ ಚೆನ್ನಾಗಿದೆ. ಇದು ಲೇಟೆಸ್ಟ್ ಡಿಸೈನ್ ಅಂತ ಹೇಳೋಕ್ಕೂ ಇಷ್ಟಪಡ್ತೀನಿ. ತುಂಬ ಚೆನ್ನಾಗಿದೆ. ಇದನ್ನು ಕೂಡ ನಾನು ವೇರ್ ಮಾಡಿದ್ದೀನಿ. ನೀವು ನೋಡ್ತಾ ಇರ್ಬೋದು, ಒಂದು ಇವೆಂಟಲ್ಲಿ ವೇರ್ ಮಾಡಿದ್ದೀನಿ. ಇನ್ನು ನೆಕ್ಸ್ಟ್ ಬಂದು ಪೀಚ್ ಕಲರ್ ಡ್ರೆಸ್ಸು. ಅದು ಕೂಡ ಚೆನ್ನಾಗಿದೆ. ಈಗ ತಾನೇ ತೊಗೊಂಡಿರೋದು. ತುಂಬಾ ಚೆನ್ನಾಗಿದೆ ಈ ಡ್ರೆಸ್ಸು. ನೀವು ಬೇಕು ಅಂದರೆ ಲಿಂಕ್ ಕೂಡ ಕೊಟ್ಟಿರ್ತೀನಿ, ಬೈ ಮಾಡ್ಕೋಬೋದು. ಇದು ಯಾವುದೇ ರೀತಿ ಪ್ರಮೋಷನ್ ವಿಡಿಯೋ ಆಗಿರಲ್ಲ. ನಾನು ಯೂಸ್ ಮಾಡ್ತಾ ಇರೋವಂತಹ ವಸ್ತುಗಳನ್ನ ನಿಮಗೆ ತೋರ್ಸೋಕೆ ಇಷ್ಟಪಟ್ಟಿದ್ದೀನಿ ಅಷ್ಟೇ. ತುಂಬ ಚೆನ್ನಾಗಿದೆ ಅಂತ ಅನಿಸಿದ್ದನ್ನ ನಾನು ನಿಮಗೆ ಹೇಳಿದ್ದೀನಿ. ಇದರ ಪ್ರತಿಯೊಂದು ಲಿಂಕು ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಬೇಕು ಅಂದರೆ ಬೈ ಮಾಡ್ಕೊಳ್ಳಿ, ಆಯಿತಾ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಯಿತು ಅಂದರೆ, ಯೂಸ್ಫುಲ್ ಆಯಿತು ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ.